ಸರ್ ಮತ್ತೊಂದು ಸಂದರ್ಭ ಕೂಡಿ ಬಂದಿತ್ತು ಬಿಗ್ ಬಾಸ್ ಒಳಗಡೆ. ಅಂದ್ರೆ ಕನ್ನಡ ಪದಗಳನ್ನ ಬರೆಯುವಂತ ಒಂದು ಟಾಸ್ಕ್ ಇತ್ತು. ಆ ಸಂದರ್ಭದಲ್ಲಿ ಅಶ್ವಿನಿ ಗೌಡ ಅವರು ಕೆಲವು ತಪ್ಪಾಗಿ ಗ್ರಾಮರ್ ಮಿಸ್ಟೇಕ್ ಮಾಡಿ ಪದಗಳನ್ನ ಬರೆದಿದ್ರು. ಅದಾದ ನಂತರ ಕನ್ನಡ ಹೋರಾಟಗಾರ್ತಿ ಅಂತಾರೆ. ಆದ್ರೆ ಕನ್ನಡ ಬರೆಯೋದಕ್ಕೆ ಬರೋದಿಲ್ಲ ಅನ್ನೋ ಟೀಕೆ ಕೂಡ ವ್ಯಕ್ತ ಆಯಿತು. ಅಂದ್ರೆ ಇದನ್ನ ಹೇಗೆ ನೋಡಿ, ಕನ್ನಡದ ಹೋರಾಟಕ್ಕೆ ಬರುವಂಥವರು ವಿದ್ಯಾವಂತರು ಬರ್ಬೋದು, ಅವಿದ್ಯಾವಂತರು ಬರ್ಬೋದು, ಇಲ್ಲ ಆಂಗ್ಲ ಮಾಧ್ಯಮದಲ್ಲಿ ಓದ್ಕೊಂಡು ಬಂದಂಥವ್ರು ಬರ್ಬೋದು. ಅಗರ್ಭ ಶ್ರೀಮಂತರಿದ್ದ ಕಾರಣ ಅವರ ತಂದೆ ಅವ್ರನ್ನ ನಾನು ಇವತ್ತವರೆಗೂ ಕೇಳಿಲ್ಲ, ನೀನು ಕನ್ನಡ ಮಾಧ್ಯಮದಲ್ಲಿ ಓದ್ಕೊಂಬಂದಿದೆಯೋ ಇಲ್ಲ ಆಂಗ್ಲ ಮಾಧ್ಯಮದಲ್ಲಿ ಓದ್ಕೊಂಬಂದಿದೆಯೋ ಕೇಳಿಲ್ಲ. ನಾನು ಕೇಳಿದ್ದೇನು, ಅವಳು ಬಂದಿದ್ದು ವಿಚಾರ ಏನು ಅಂತ ಅಷ್ಟೇ. ನಾನು ಕನ್ನಡತಿ, ನನಗೆ ಕನ್ನಡದ ಬಗ್ಗೆ ಅಭಿಮಾನ ಇದೆ, ಕನ್ನಡದ ನಾಡಿನ ಬಗ್ಗೆ ಅಭಿಮಾನ ಇದೆ, ಕನ್ನಡದ ಜನರ ಬಗ್ಗೆ ಅಭಿಮಾನ ಇದೆ, ನನ್ನ ನಾಡು ನುಡಿ ಬಗ್ಗೆ ಕಾಳಜಿ ಇದೆ, ಅದಕ್ಕೆ ರಕ್ಷಣಾ ವೇದಿಕೆಗೆ ಸೇರಬೇಕು ಅಂತ ಬಂದಿದ್ದೀನಿ ಅಂತ ಬಂದಂಥದ್ದು. ಕನ್ನಡಿಗ ಕರ್ನಾಟಕ ಅಂದಾಗ ಯಾರು ಬಂದರೂ ಸೇರಿಸ್ಕೋತೀವಿ. ಅದು ಕನ್ನಡ ಗೊತ್ತಿರೋರೇ ಬರಬೇಕು ಅಂತಲ್ಲ. ಎಷ್ಟೋ ಜನ ಮಾರ್ವಾಡಿಗಳು ಬರ್ತಾರೆ, ಜೈನರು ಬರ್ತಾರೆ, ಮಲಯಾಳಿಗಳು ಬರ್ತಾರೆ, ತಮಿಳರು ಬರ್ತಾರೆ. ಅವ್ರಿಗೆಲ್ಲ ಕನ್ನಡ ಬರೆಯೋಕ್ಕೆ ಓದೋಕ್ಕೆ ಗೊತ್ತಿರಬೇಕು ಅಂತ ಅಲ್ಲ. ಅವರಿಗೆ ಕರ್ನಾಟಕದ ಮೇಲೆ ಪ್ರೀತಿ ಇದ್ದರೆ ಸಾಕು, ಕನ್ನಡದ ಮೇಲೆ ಪ್ರೀತಿ ಇದ್ದರೆ ಸಾಕು, ಕನ್ನಡವನ್ನು ಮಾತಾಡುವಂಥದ್ದು ಗೊತ್ತಿದ್ದರೆ ಸಾಕು.